ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನಾವು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಒದ್ದಾಡ್ತಿದ್ರೆ ಅವರಿಬ್ಬರು ದೂರ ಆಗೋದು ಹೇಗೆ ಅಂತ ನೋಡ್ತಿದ್ದಾರೆ. ಇದೇ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಅವ್ರ ಸಂಸಾರನೇ ಹಾಳಾಗೋಗುತ್ತೆ. ಹಾಂ, ನಾವು ಎಲ್ಲ ಥರ ಪ್ರಯತ್ನ ಮಾಡ್ತಿದ್ದೀವಿ, ಆದರೆ ಯಾವ ಪ್ಲಾನು ವರ್ಕೌಟ್ ಆಗ್ತಿಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ. ಅದಿತಿ, ನೀನೊಂದ್ಸಲ ಅಮ್ಮ ಹತ್ರ ಮಾತಾಡು. ಅವಳು ನಿನ್ನ ಮಾತಾದರೂ ಕೇಳ್ಬೋದು ಅನ್ಸುತ್ತೆ. ಸಾರ್ಥಕ್, ಸಾರ್ಥಕ್, ನಿನ್ಗೆ ಆಮೇಲೆ ಮಾಡ್ತೀನಿ. ಸಾರ್ಥಕ್, ವೇದಾಂತ ಅಣ್ಣ ಕಾಣಿಸ್ತಾ ಇಲ್ಲ. ಅವ್ನು ಎಲ್ಲಿಗೆ ಹೋಗೋದೇನು ಅಂತ ಹೇಳಿ ನಿಮಗೇನಾದರೂ ಗೊತ್ತಾ? ಎಲ್ಲಿಗೂ ಹೋಗಿರಲ್ಲ, ರೂಮಲ್ಲಿ ಇರ್ತಾರೆ. ಹೋಗಿ ನೋಡು. ನೋಡಿದೆ ಸಾರ್ಥಕ್, ನೈಟ್ ಬಂದು ಮತ್ತೆ ಎಲ್ಲಿಗೆ ಹೋಗೋದೇನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅಮ್ಮೂ ಮಾಡೋದು ಒಂದೆರಡಲ್ಲ, ಜಪ್ಪಯ್ಯ ಅಂದ್ರೂ ಹಠ ಬಿಡಲ್ಲ ಅಂತಾಳೆ, ಸತ್ರು ಸೋಲಲ್ಲ ಅಂತಾಳೆ. ಅವಳಿಂದ ಪಾಪ ಅಣ್ಣ ಬೇಜಾರು ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ದಾನೋ ಏನೋ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂತ ಆಗೋಯ್ತು ಕತೆ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸಾರ್ಥಕ್. ಬನ್ನಿ ಹುಡ್ಕೋಣ. ಕಮಾನ್ ಆದ್ಯಾ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನೀನು ಅಂದ್ಕೊಂಡಾಗ ಏನೂ ಆಗಿರಲ್ಲ, ಸ್ವಲ್ಪ ಕೂಲಾಗಿರು. ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀವಿಷ್ಟು ಕಾಮ್ ಆಗಿದ್ದೀರಲ್ಲ. ವೇದಾಂತ ಅಣ್ಣ ಕಾಣ್ತೀನಿ ಅಂತ ನಾ ಟೆನ್ಷನ್ ಆಗಿದ್ರೆ ನೀವಿಷ್ಟು ಕೂಲ್ ಆಗಿದ್ದೀರಾ? ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಆದ್ಯಾ. ಇವತ್ತೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ, ಆರಾಮಾಗಿ. ಬ್ರೇಕ್ ಬೀಳತ್ತಾ ಅಂದರೆ ಅರ್ಥ ಆಗಿಲ್ಲ ಸಾರ್ಥಕ್. ಅಮ್ಮನ ಕಂಟ್ರೋಲ್ ಮಾಡೋ ರಿಮೋಟು ನಮ್ಮ ಕೈಯಲ್ಲಿದೆ. ಅವಳು ಕೋಪ ಕಮ್ಮಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇಕಿದ್ರೆ ನೋಡ್ತಿರೋ, ಎಲ್ಲ ಹೇಗೆ ಸುಖಾಂತಿ ಆಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಹೌದಾ? ಅದು ಹೇಗೆ? ಚಿಕ್ಕಮ್ಮನಿಗೆ ಒಂದು ಸೂಪರ್ ಆಗಿರೋ ಐಡಿಯಾ ಕೊಟ್ಟಿದ್ದೀನಿ. ಅಮ್ಮ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಈ ಬ್ರಹ್ಮಾಸ್ತ್ರನ ಅವಳ ಮೇಲೆ ಬಿಡಿ ಅಂತಲೂ ಹೇಳಿದ್ದೀನಿ. ಚಿಕ್ಕಮ್ಮ ಮೋಸ್ಟ್ಲಿ ಇವತ್ತು ಅದನ್ನು ಪ್ರಯೋಗ ಮಾಡ್ಬೋದು ಅನ್ಸುತ್ತೆ. ಕೊಂಕಣ ಸುತ್ತಿ ಯಾಕೆ ಮೈಲಾರಕ್ಕೆ ಬರ್ತಾ ಇದ್ದೀರಾ? ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಅಲ್ಲ. ಹೇಳ್ತೀನಿ ಕೇಳು. ಅಮ್ಮು ಈ ಸಿಚುವೇಶನಲ್ಲಿ ಬೆಂಡ್ ಆಗೋದು ಇದೊಂದೇ ಕಾರಣಕ್ಕೆ ಮಾತ್ರ. ಸೊ ನಾವೀಗಿದ್ದನ್ನು ಅವಳ ಮೇಲೆ ಪ್ರಯೋಗ ಮಾಡಬೇಕು. ವಾಹ್ ಸಾರ್ಥಕ್, ನೀವು ಹೇಳ್ದಾಗ ಏನಾದರೂ ಮಾಡಿದರೆ ಅಮ್ಮ ಪಕ್ಕ ಕನ್ವಿನ್ಸ್ ಆಗ್ತಾಳೆ, ಮನೆಗಂತೂ ಪಕ್ಕ ವಾಪಸ್ ಬರ್ತಾಳೆ. ಮತ್ತೆ ನಾವು ಅಂದ್ರೆ ತಮಾಷೆನ? ಈಗ ನಾನು ಕುಳಿತಿರೋದು ಇದೊಂದೇ ದಾರಿ. ಏನಾಯ್ತಮ್ಮ? ಅಮ್ಮ ಪ್ಲೀಸ್ ಮಾ. ಡಾಕ್ಟರ್ ಅಪ್ಪ, ಡಾಕ್ಟರ್ ಕಾಲ್ ಮಾಡ್ಬೇಕಪ್ಪ. ನೀರ್ ತಗೊಂಬ.
ಸುತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಪ್ರೀ ಪ್ರಿಯಾ ಅಯ್ಯೋ ಮಾತಾಡು ಪ್ರೀ ಮಾತಾಡು. ಇಷ್ಟ ತನಕ ಚೆನ್ನಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ. ಅಯ್ಯೋ ಅಯ್ಯೋ ಡಾಕ್ಟರ್ ಕರ್ಸ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆಗೆ ಫೋನ್ ಮಾಡು. ಬರೀಗೆ ಎಲ್ಲ ನೋವಾಗಿದೆ. ಏನಾಯ್ತಮ್ಮ? ಏನಾಯ್ತಪ್ಪ? ಎದ್ದೇಳಮ್ಮ, ಹಾಸ್ಪಿಟಲ್ಗೆ ಹೋಗೋಣ ನಡಿ. ಏನಾಯ್ತಮ್ಮ? ಏನು ಆಗಲ್ಲಮ್ಮ, ಧೈರ್ಯವಾಗಿರು ಪ್ಲೀಸ್, ಕಣ್ಬೇಡಮ್ಮ. ಅಮ್ಮ ನಿಂಗೇನು ಆಗಲ್ಲ, ನಿನ್ ಜೊತೆ ನಾವಿದ್ದೀವಿ. ನಡಿಮ್ಮ, ಆಸ್ಪತ್ರೆಗೆ ಹೋಗೋಣ ನಡಿ. ಹಾಸ್ಪಿಟ್ಲಲ್ಲ ಏನು ಬೇಡ ಅಮ್ಮೋ, ನನ್ನ ಪ್ರಾಣ ಏನಾದರೂ ಹೋಗೋದಾದ್ರೆ ಈ ಮನೇಲೇ ಹೋಗಿ. ಆಸ್ಪತ್ರೆ ಮಾತ್ರ ಬೇಡ ಅಮ್ಮೋ, ಬೇಡ ಅಮ್ಮೋ. ಬರೀ ನನ್ನ ಮಕ್ಕಳು ಚಿಕ್ಕವು ಇನ್ನು ಪಾಪ. ಈ ಅಂಜು ಅದಕ್ಕಿನ ನಿಮ್ಮ ಮಡ್ಲಿಗೆ ಹಾಕಿ ಹೋಗ್ತಾ ಇದ್ದೀನಿ. ಅವ್ರ ಮದುವೆನ ನೀವೇ ಮಾಡಬೇಕು ರೀ. ಅಯ್ಯೋ ಅಯ್ಯೋ ಸಮಾಧಾನ ಮಾಡ್ಕೊ ಅಮ್ಮ, ನಿಂಗೇನು ಆಗಲ್ಲಮ್ಮ. ಆಗಲ್ಲ ರೀ? ಏನು ಆಗಲ್ವಾ? ಆಗಲ್ವಂತೆ. ಅಮ್ಮೋ ನನ್ನ ಚಿಕ್ಕ ಆಸೆ ಇದೆ ಕಣಮ್ಮ, ಅದೇನು ಅಂತ ಹೇಳ್ತೀನಿ, ಅದನ್ನ ನೆರವೇರಿಸಿ ಅಂತ ಆಸೆ ಕೊಡಮ್ಮ. ಅಮ್ಮ ಅದೇನು ಅಂತ ಹೇಳಮ್ಮ, ಖಂಡಿತವಾಗ್ಲೂ ನಡ್ಸ್ಕೊಡ್ತೀನಿ. ಹೇಳಮ್ಮ. ಅಮ್ಮೋ ಸಣ್ಣ ಆಸೆ ಕಣಮ್ಮ. ನೀನು ಹೇಳ್ದಂಗೆ ಕೇಳ್ತೀನಿ. ಏನು ಅಂತ ಹೇಳಮ್ಮ. ಅಲ್ವೇನ್ರಿ? ಅದು ವೇದಾಂತಿದನಲ್ಲ. ಅಯ್ಯಪ್ಪ, ವೇದಾಂತನ ನೀನು ಅರ್ಥ ಮಾಡಿಕೊಂಡು ನೀನು ಮತ್ತೆ ಅವನ ಜೊತೆಲಿ ಇರ್ಬೇಕಪ್ಪ. ಅಮ್ಮ ಅಮ್ಮ ನಿನಗೆ ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀನಿ ಅಮ್ಮ. ದಯವಿಟ್ಟು ಸರಿ, ಇದೊಂದು ಆಸೆನ ಈಡೇರಿಸ್ಬಿಡಮ್ಮ ನೀನು. ಕೈ ಮುಗಿತೀನಿ ಪ್ಲೀಸ್. ಅದು ಪಾಪ ಅಮ್ಮ ಏನೋ ಚಿಕ್ಕ ಆಸೆ ಕೇಳ್ತಾ ಇದ್ದಾಳೆ, ನೆರವೇರಿಸ್ಬಿಡ್ಬೇಕ? ಈ ಟೈಮಲ್ಲಿ ಹಠ ಮಾಡ್ಬೇಡ ಪ್ಲೀಸ್. ನೋಡ್ರಿ, ನಮ್ಮ ಮಗಳು ತುಂಬಾ ಹಠ ಮಾಡ್ತಾ ಇದ್ದಾಳೆ. ನಮಗದು ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ನಿನ್ನ ಆಸೆನೂ ಇದೇನಪ್ಪ. ಅಯ್ಯೋ ಅಮ್ಮ ಸಮಾಗೆಲ್ಲ ಏನು ಮಾತಾಡ್ಬೇಡ, ರಾಜಿ ಆಗ್ಬೇಕು ಅಷ್ಟೇ ತಾನೆ. ಸರಿ, ನಾನು ಬೇಸನ್ ಜೊತೆ ಹೋಗ್ತೀನಿ, ರಾಜಿ ಮಾಡ್ಕೋತೀನಮ್ಮ. ಪ್ಲೀಸ್ ನೀನೇನಾದ್ರು ಮಾತಾಡ್ಬೇಡ. ಬಾ ನಡಿ, ಆಸ್ಪತ್ರೆಗೆ ಹೋಗೋಣ ಬಾ. ನೀನು ಈಗಲೇ ನಿನ್ನ ಗಂಡನ ಜೊತೆಲಿ ಹೋಗ್ಬೇಕಮ್ಮ. ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಕಟ್ಟ ಮಾಡ್ತಿದ್ಯಾ? ನಡಿ, ಆಸ್ಪತ್ರೆಗೆ ಹೋಗೋಣ ನಡಿಮ್ಮ.
ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮಪ್ಪ ಇದ್ದಾರಲ್ಲ, ನನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ನೀನು ಮಾತ್ರ ವೇದಾಂತ್ ಜೊತೆಲೆ ಆಸ್ಪತ್ರೆಗೆ ಬಮ್ಮ. ರೀ ಅಮ್ಮು ಅಮ್ಮು ಪ್ಲೀಸ್ ಪ್ಲೀಸ್ ಒಪ್ಕೋ ಅಕ್ಕ, ಹೋಗ್ತೇನೆ ಅಂತ ಒಪ್ಕೋ ಅಕ್ಕ, ಪ್ಲೀಸ್ ಪ್ಲೀಸ್. ಆಯ್ತಮ್ಮ, ನಾನು ವೇದನ್ ಜೊತೆ ಅಲ್ಲಿಗೆ ಬರ್ತೀನಿ. ಅಪ್ಪ ನೀವು ಆಸ್ಪತ್ರೆಗೆ ಕರ್ಕೊಂಡು ನಡೀರಿ. ನಡೆಯಕ್ಕಾಗತ್ತಾ? ಅಮ್ಮ ಅಕ್ಕ ಹೋಗಾಯ್ತು, ಸಾಕು ಡೌ ಮಾಡಿದ್ದು. ಕಷ್ಟ ಕಣ್ರಿ ಮಾಡೋದು ಇದನ್ನೆಲ್ಲ. ಆದ್ರೂ ಕಲಾವಿದೆ ಏನ್ರಿ ಅಲ್ಲ ಅಲ್ಲ ಮಂಜುಗೆ ನೀನ್ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದೆ. ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ. ಬಾಬಾ ಅಕ್ಕ ಒಪ್ಕೊಂಡ್ಬಿಟ್ಲು, ನೀವಿಲ್ಲೇ ಬನ್ನಿ. ನೀನ್ ಯಾವಾಗ ಬಂದೆ? ಈಗ ತಾನೇ ಬಂದೆ. ಯಾಕೆ? ನಿನ್ನ ಮನೆ ಕರ್ಕೊಂಡು ಹೋಗೋದಿಕ್ಕೆ. ನನ್ಗೇನು ಬರೋದಕ್ಕೆ ಇಷ್ಟ ಇಲ್ಲ. ಅಮ್ಮ ಬಲವಂತ ಮಾಡಿದ್ಲು ಅಂತ ಅಷ್ಟೇ ಬರ್ತಾ ಇರೋದು. ಆಯ್ತು, ಪರವಾಗಿಲ್ಲ, ಬಾ ಹೋಗ. ನಡಿ. ಇರು ಬಂದೆ. ಆಚಾರ್ಯನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕೆ ಇಷ್ಟ ಇದ್ರು ಬರೋಣ ಅಂತ ನನ್ನ ಇಟ್ಕೊ ಮಾಡ್ತಾವ. ಅವಳು ಓದ್ಲು ಸುಮ್ಮನೆ ಸುಮ್ಮನೆ ಮಕ್ಕ ಓದ್ಲು. ನೀವೆಲ್ಲರೂ ನಾನು ಏನು ಅನ್ಕೊಂಡಿದ್ದೀರಾ? ನೀವು ಹೇಗೆ ನಾನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆ ಥರನ ನಾಟಕ ಮಾಡಿದ್ರಾ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ತಿಪ್ಪರ್ಲಾಗ ಹಾಕಿದ್ರು ನನ್ನ ನೀವು ಇಲ್ಲಿಂದ ಕಳ್ಸಕ್ಕಾಗಲ್ಲ. ಅದು ಹೇಗೆ ಕಳಿಸ್ತೀರ ಅಂತ ನಾನು ನೋಡೇ ಬಿಡ್ತೀನಿ. ನಾನು ಎಲ್ಲಿಗೂ ಹೋಗಲ್ಲ, ಈ ಮನೇಲೇ ಇರ್ತೀನಿ. ಏಯ್, ನಿನ್ನಿಂದ ಕೊಡ, ಫೋನ್ ಇದೆ, ಕೊಡೆ. ನಮ್ಮನ್ನು
ಕ್ಷಮಿಸ್ಬಿಡಪ್ಪ ವೇದಾಂತ್. ಅವಳನ್ನ ನಿನ್ನ ಜೊತೆ ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ. ಆದರೆ ಅವಳು ಜಪ್ಪಯ್ಯ ಅಂದರೂ ಒಪ್ಪಲ್ಲ ಅಂತಾಳೆ. ಇನ್ನು ನೀನುಂಟು ಅವಳುಂಟು. ಹೌದು, ನಾವು ಮಾಡೋದೆಲ್ಲ ಮಾಡಿದ್ವಿ. ಉಳಿದಿದ್ದು ನೀನು ನೋಡ್ಕೋಬೇಕಷ್ಟೆ. ಅಮೂಲ್ಯ, ಹುಲಿಯ ಮಾತಾಡ್ಬೇಡ. ನಾನು ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ನಿನ್ ಜೊತೆ ಬರಲಿಲ್ಲ ಅನ್ನೋ ಕೋಪಕ್ಕೆ ನೀನು ಏನು ಬೇಕಿದ್ರು ಮಾಡ್ತೀಯ ಅಲ್ವಾ? ಚೆನ್ನಾಗಿರೋರು ಇಲ್ಲ ಅಂತಲೂ ಮಾಡಿಸ್ತೀಯ ಅಲ್ವಾ? ಈ ಥರ ಎಲ್ಲ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನಿನ್ನ ತಲೆಯಲ್ಲಿ ಈ ಥರ ಐಡಿಯಾ ಎಲ್ಲ ಎಲ್ಲಿ ಬರುತ್ತೆ? ಅಲ್ಲ, ನಿಂಗೆ ಈ ಥರ ಐಡಿಯಾನಾದರೂ ಎಲ್ಲಿಂದ ಬರುತ್ತೆ ಅಂತ? ನಿನಗೆ ಬೇಕಾದಂಗೆ ಮಾಡು, ಆದರೆ ನಾನು ಮಾತ್ರ ನಿನ್ನ ಜೊತೆ ಬರಲ್ಲ. ಅಮೂಲ್ಯ, ನಾನು ನಿನ್ನ ಹತ್ರ ಇಷ್ಟೊಂದು ಸಮಾಧಾನ ಮಾತಾಡ್ತಿದ್ದೀನಿ ಅಂದರೆ ನೀನು ಮಾಡಿರೋದನ್ನೆಲ್ಲ ಮರ್ತಿದ್ದೀನಿ ಅಥವಾ ನಿಮ್ಮ ಕೋಪನೇ ಬಂದಿಲ್ಲ ಅಂತ ಅರ್ಥ ಅಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅದನ್ನು ನೀನು ಅರ್ಥ ಮಾಡ್ಕೋತಿಲ್ಲ. ನೋಡು, ನಿನ್ನ ಮೇಲೆ ಕೈ ಎತ್ತಿದ್ದು ತಪ್ಪು. ಕೈ ಎತ್ತಬಾರ್ದಾಗಿತ್ತು. ಆ ತಪ್ಪಿನರಿವು ನನಗಾಗಿದೆ. ನಾನು ಅದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀನಿ. ಆದರೆ ನೀನು ಅಮ್ಮನ ಜೊತೆ ಬಿಹೇವ್ ಮಾಡಿದ ರೀತಿ ರೈಟ್ ಅಲ್ಲ. ನಾನು ಅಮ್ಮನ ಎಷ್ಟು ಪ್ರೀತಿಸ್ತೀನಿ. ಅವ್ರ ವಿಚಾರದಲ್ಲಿ ನಾನು ತುಂಬ ಎಮೋಷನಲ್ ಅಂತ ಗೊತ್ತಿದ್ರು ನೀನು ತಪ್ಪು ಮಾಡಿದೆ. ಪಾಪ ಅಮ್ಮ ಯಾರ ಮನಸ್ಸನ್ನು ನೋಯಿಸ್ತವ್ರಲ್ಲ. ಅವ್ರು ಒಂದಿನಾನು ಜೋರ ಮಾತಾಡಿದ ನಾನು ನೋಡೇ ಇಲ್ಲ. ಅಮ್ಮ ಯಾವತ್ತೂ ಜೋರ ಮಾತಾಡೋ ವ್ಯಕ್ತಿನೇ ಅಲ್ಲ. ನೀನು ಯಾಕೆ ಅವ್ರ ಹತ್ರ ಅಷ್ಟೊಂದು ರೂಢ ಬಿಹೇವ್ ಮಾಡಿದೆ ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ. ಇಲ್ಲೇ ನೀನನ್ನು ತಪ್ಪು ತಿಳ್ಕೊಂಡಿರೋದು. ನೀನು ನನಗೆ ಬೈದೆ ಅಂತಾಗಲಿ ಅಥವಾ ನನ್ನ ಮೇಲೆ ಕೈ ಎತ್ತಿದೆ ಅಂತಾಗಲಿ ನಾನು ಕೋಪ ಮಾಡ್ಕೊಂಡು ಬಂದಿಲ್ಲ. ನೀನು ನಿನ್ನ ತಾಯಿನ ಇಷ್ಟೊಂದು ಬ್ಲೈಂಡಾಗಿ ನಂಬ್ತೀಯಲ್ಲ, ಅದಕ್ಕೆ. ಓಹೋ, ಹಾಗಾದ್ರೆ ನಿಮ್ಮ ಪ್ರಕಾರ ಮಗ ತಾಯಿನ ನಂಬೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಟ್ಟವ್ರನ್ನ ಒಳ್ಳೆಯವರು ಅಂತ ನಂಬಾರ್ದು ಅಂತ ನಾನು ಹೇಳ್ತಾ ಇರೋದು. ಓಹೋ, ಹಾಗಾದ್ರೆ ನನ್ನ ತಾಯಿ ಕೆಟ್ಟವರು ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ನಿಮ್ಮಮ್ಮ ಕೆಟ್ಟವರಲ್ಲ, ನಿಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳು ಕೆಟ್ಟವಳು. ಅವಳ ಬಗ್ಗೆ ನಿಂಗೇನ ಗೊತ್ತಿಲ್ಲ. ವಾಟ್? ಅಮೂಲ್ಯ, ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೀನಿ. ನಿಮ್ಮಮ್ಮ ಎಂತರು ಅಂತ ವಿತ್ ಪ್ರೂಫ್ ತೋರಿಸ್ತೀನಿ. ಆದರೆ ನೀನೆ ಸಮಾಧಾನದಿಂದ ಕೇಳಿಸ್ಕೋಬೇಕು. ಇದು ತೇಜಸ್ ಅಲ್ವಾ? ಅಮ್ಮನ ಜೊತೆ ಏನ್ ಮಾಡ್ತಿದ್ದಾನೆ? ನಿನಗೆ ಈಗಲೂ ಅರ್ಥ ಆಗ್ತಾ ಇಲ್ವಾ? ಇವ್ರು ನಿಮ್ಮಮ್ಮ ಅಲ್ಲ ವೇದಾಂತ್. ನಿನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಇವಳು ಆ ತೇಜಸ್ ಕಡೆಯವರು. ಅವ್ರ ಜೊತೆ ಸೇರಿಕೊಂಡು ನಮಗೆ ಮೋಸ ಮಾಡ್ತಿದ್ದಾಳೆ, ಅವ್ರಿಗೆ ಸಹಾಯ ಮಾಡ್ತಿದ್ದಾಳೆ. ಬೇಕಿದ್ರೆ ನೀನೇ ಯೋಚನೆ ಮಾಡು. ಆ ಕ್ರಿಮಿನಲ್ ತೇಜಸ್ ಜೊತೆ ಕೈ ಜೋಡಿಸಿರೋಳು ನಿಮ್ಮಮ್ಮ ಆಗೋದಕ್ಕೆ ಹೇಗೆ ಸಾಧ್ಯ?
ಅದು ಸರಿ, ನಿನಗೆ ವಿಡಿಯೋ ಹೇಗೆ ಸಿಕ್ತು? ಸಿಕ್ಕಿದ್ದಲ್ಲ, ನಾನೇ ಲೈವ್ ಆಗಿ ರೆಕಾರ್ಡ್ ಮಾಡಿದ್ದು.